ಎಲ್ಲರಿಗೂ ನಮಸ್ಕಾರ. 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ನಿಮ್ಗೆಲ್ಲ ಹೈ ಎನರ್ಜಿ ಸ್ವಾಗತ. ಶಾಕ್ ಆಯ್ತಾ? ಹೌದು, ನೀವ್ ಕೇಳಿದ್ದು ಅಕ್ಷರಶಃ ನಿಜ. ಸಾಮಾನ್ಯವಾಗಿ ನಾವೆಲ್ಲ ಫ್ಯಾಟ್ ಅಂದ್ರೆ ಏನಪ್ಪಾ, ಸೋಮಾರಿತನದ ಗುರುತು ಅಥವಾ ಜಾಸ್ತಿ ಜಂಕ್ ಫುಡ್ ತಿಂದಿದ್ದಕ್ಕೆ ಬಂದಿದ್ದು ಅನ್ಕೋತೀವಿ ಅಲ್ವಾ? ಆದ್ರೆ ನಿಜವಾದ ಕಥೆಯೇ ಬೇರೆ. ಇವತ್ತು ನಮ್ಮ ಕೊಬ್ಬು ಕೇವಲ ಒಂದು ಸ್ಟೋರೇಜ್ ಟ್ಯಾಂಕ್ ಅಲ್ಲ, ಬದಲಿಗೆ ನಮ್ಮ ಇಡೀ ದೇಹವನ್ನೇ ಕಂಟ್ರೋಲ್ ಮಾಡುವ ಒಂದು ಪವರ್ಫುಲ್ ಅಂಗ ಅನ್ನೋ ಸತ್ಯವನ್ನ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ನೋಡಿ, ಆರೋಗ್ಯವಾಗಿರಲು ನಮಗೆ ಕೊಬ್ಬು ಬೇಕೇ ಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ನಮ್ಮ ದೇಹದ ಅದೆಷ್ಟೋ ಮುಖ್ಯವಾದ ಕೆಲಸಗಳನ್ನ ಅದೇ ನೋಡ್ಕೊಳ್ಳೋದು. ಆದ್ರೆ ಯಾವಾಗ ಈ ಕೊಬ್ಬು ತನ್ನ ಲಿಮಿಟ್ ಕ್ರಾಸ್ ಮಾಡುತ್ತೋ ಆಗ ನಮ್ಮ ದೇಹದೊಳಗೆ ಒಂದು ಸಣ್ಣ ಮಹಾಭಾರತ ಶುರುವಾಗುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ನಮ್ಮ ಕೊಬ್ಬಿದೆಯಲ್ಲ, ಅದೊಂದು ಎಂಡೋಕ್ರೈನ್ ಅಂಗ, ಅಂದ್ರೆ ಇದೊಂದು ಹೈಟೆಕ್ ಕಂಟ್ರೋಲ್ ಸೆಂಟರ್ ಇದ್ದ ಹಾಗೆ. ನಮ್ಮ ಇಡೀ ದೇಹಕ್ಕೆ ಹಾರ್ಮೋನ್ಗಳ ಮೂಲಕ ಸಿಗ್ನಲ್ಸ್ ಕಳಿಸುತ್ತೆ. ಆದರೆ ಇದರ ಮೇಲೆ ನಾವು ಅತಿಯಾದ ಒತ್ತಡ ಹಾಕಿದಾಗ ಈ ಅಂಗಕ್ಕೆ ಹುಚ್ಚು ಹಿಡಿದಂತೆ ಆಗಿ ನಮ್ಮ ವಿರುದ್ಧನೇ ತಿರುಗಿ ಬೀಳುತ್ತೆ. ಹಾಗಾದ್ರೆ ನಮ್ಮ ದೇಹದಲ್ಲಿರೋ 2 ಮೇನ್ ಟೈಪ್ನ ಬಿಳಿ ಕೊಬ್ಬಿನ ಬಗ್ಗೆ ಮೊದಲು ತಿಳ್ಕೊಂಡ್ಬಿಡೋಣ. ತುಂಬಾನೇ ಸಿಂಪಲ್ ಇದು. ಒಂದು ಸಬ್ಕ್ಯುಟೇನಿಯಸ್ ಫ್ಯಾಟ್, ಅಂದ್ರೆ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ನೋಡ್ಬೋದು ನೋಡಿ, ನಮ್ಮ ಚರ್ಮದ ಕೆಳಗಿರೋ ಆ ಮೃದುವಾದ ಕೊಬ್ಬು. ಇದು ನಮ್ಮನ್ನ ಚಳಿಯಿಂದ ಕಾಪಾಡುತ್ತೆ ಮತ್ತು ಎನರ್ಜಿಯನ್ನ ಸ್ಟೋರ್ ಮಾಡುತ್ತೆ. ಆದ್ರೆ ಇನ್ನೊಂದಿದೆಯಲ್ಲ, ವಿಸರಲ್ ಫ್ಯಾಟ್. ಇದು ಸೈಲೆಂಟ್ ಕಿಲ್ಲರ್ ಇದ್ದಾಗೆ. ಯಾಕಂದ್ರೆ ಇದು ನಮ್ಮ ಲಿವರ್, ಕರುಳಿನಂತಹ ಇಂಪಾರ್ಟೆಂಟ್ ಅಂಗಗಳ ಸುತ್ತ ಆಳವಾಗಿ ಅವಿತ್ಕೊಂಡಿರುತ್ತೆ. ಇಲ್ಲಿಂದ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗತ್ತೆ ನೋಡಿ. ನಮ್ಮ ದೇಹದಲ್ಲಿ ಕೊಬ್ಬು ಎಷ್ಟಿದೆ ಅನ್ನೋದಕ್ಕಿಂತ ಎಲ್ಲಿದೆ ಅನ್ನೋದು ತುಂಬಾನೇ ಮುಖ್ಯ. ಈ ವಿಸರಲ್ ಫ್ಯಾಟ್ ಅಂದ್ರೆ ಹೊಟ್ಟೆ ಸುತ್ತ ಇರೋ ಕೊಬ್ಬು ನಮ್ಮ ಸ್ಟ್ರೆಸ್ ಹಾರ್ಮೋನ್ಗಳಿಗೆ ತಕ್ಷಣ ರಿಯಾಕ್ಟ್ ಮಾಡುತ್ತೆ. ಮಾಡಿ ವಿಷಾಕಾರಿ ಫ್ಯಾಟಿ ಆಸಿಡ್ಸ್ಗಳನ್ನ ಡೈರೆಕ್ಟಾಗಿ ನಮ್ಮ ರಕ್ತಕ್ಕೆ ಪಂಪ್ ಮಾಡಿಬಿಡುತ್ತೆ. ಅದಕ್ಕೆ ಆಪಲ್ ಶೇಪ್ ದೇಹ ಪೇರಳೆ ಶೇಪ್ಗಿಂತ ಹೆಚ್ಚು ಅಪಾಯಕಾರಿ ಅನ್ನೋದು. ಸರಿ, ಹಾಗಾದ್ರೆ ತೂಕ ಜಾಸ್ತಿ ಆದಾಗ ಏನಾಗುತ್ತೆ? ನಮ್ಮ ಸ್ವಂತ ಫ್ಯಾಟ್ ಟಿಶ್ಯೂನೇ ನಮಗೆ ಹೇಗೆ ಶತ್ರು ಆಗುತ್ತೆ ಅನ್ನೋ ಆ ಭಯಾನಕ ಸ್ಟೇಜನ್ನ ಈಗ ನೋಡೋಣ. ಇದೊಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ನಮ್ಮ ಕೊಬ್ಬಿನ ಸೆಲ್ಸ್ ಎಷ್ಟು ಊದ್ಕೊಳ್ತಾವೆ ಅಂದ್ರೆ ಅವುಗಳಿಗೆ ಸರಿಯಾಗಿ ಆಮ್ಲಜನಕ ಮತ್ತು ರಕ್ತ ಸಿಗೋದೇ ನಿಂತು ಹೋಗುತ್ತೆ. ಆಗ ಅವು ಸಾಯೋಕ್ ಶುರು ಮಾಡ್ತವೆ. ಸಾಯುವಾಗ ವಿಷಕಾರಿ ಕೆಮಿಕಲ್ಗಳನ್ನು ನಮ್ಮ ದೇಹಕ್ಕೆ ಬಿಡುಗಡೆ ಮಾಡಿ SOS ಸಿಗ್ನಲ್, ಅಂದ್ರೆ ಅಯ್ಯೋ ಕಾಪಾಡಿ ಅಂತ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಅಲಾರಂ ಕಳಿಸ್ತವೆ. ಈ ಇಂಟರ್ನಲ್ ವಾರ್ ಇದೆಯಲ್ಲ, ಇದರಿಂದ ನಮ್ಮ ದೇಹದಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ ಅಂದ್ರೆ ನಿರಂತರ ಉರಿಯೂತ ಶುರುವಾಗುತ್ತೆ. ಇದು ಡಾಮಿನೋಗಳ ತರ ಒಂದರ ಮೇಲೊಂದು ಬಿದ್ದು ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನೇ ಸೃಷ್ಟಿಸ್ತಾ ಹೋಗುತ್ತೆ. ಈಗ ಈ ಸ್ಲೈಡ್ ನೋಡಿ, ನಿಮ್ಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಕೊಬ್ಬಿನಲ್ಲಿ ಕೇವಲ 5% ಇಮ್ಯೂನ್ ಸೆಲ್ಗಳಿದ್ರೆ, ಅದೇ ಸ್ಥೂಲಕಾಯದ ವ್ಯಕ್ತಿಯಲ್ಲಿ ಬರೋಬ್ಬರಿ 40% ಇರುತ್ತೆ. ಇದರ ಅರ್ಥ ಗೊತ್ತಾ? ನಮ್ಮದೇ ಸೈನಿಕರು ನಮ್ಮದೇ ಕೊಬ್ಬಿನ ಮೇಲೆ ನಿರಂತರವಾಗಿ ಫ್ರೆಂಡ್ಲಿ ಫೈರ್ ನಡೆಸುತ್ತಿದ್ದಾರೆ. ಈ ನಿರಂತರ ಫೈರಿಂಗ್ನಿಂದ ನಮ್ಮ ರಕ್ತ ನಾಳಗಳು ಡ್ಯಾಮೇಜ್ ಆಗ್ತವೆ, ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ, ಹಾರ್ಟ್ ಅಟ್ಯಾಕ್ ರಿಸ್ಕ್ ಕೂಡ ಭಯಂಕರವಾಗಿ ಜಾಸ್ತಿ ಆಗುತ್ತೆ. ಆದರೆ ಕತೆ ಇನ್ನೂ ಮುಗ್ದಿಲ್ಲ, ಕೇಳಿ. ನಮ್ಮ ಇಡೀ ಹಾರ್ಮೋನ್ಗಳ ಸಿಸ್ಟಮ್ನೇ ಇದು ಹಾಳು ಮಾಡಿಬಿಡುತ್ತೆ. ಇದನ್ನ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತಾರೆ. ಸಿಂಬಲ್ ಆಗಿ ಹೇಳೋದಾದ್ರೆ, ನಮ್ಮ ಹೊಟ್ಟೆ ಫುಲ್ ಆಗಿದ್ರೂ ನಮ್ಮ ಮೆದುಳಿಗೆ ಸಾಕು ನಿಲ್ಸು ಅನ್ನೋ ಸಿಗ್ನಲ್ ಹೋಗೋದೇ ಇಲ್ಲ. ನಮ್ಮ ದೇಹದೊಳಗಿನ ಫುಡ್ ಥರ್ಮೋಸ್ಟಾಟ್ ಕಂಪ್ಲೀಟ್ ಕೆಟ್ಟೋದ್ಹಾಗೆ. ಅದಕ್ಕೆ ನಾವು ತಿನ್ನುತ್ತಲೇ ಇರ್ತೀವಿ. ಅದೇ ರೀತಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಶುರುವಾಗುತ್ತೆ. ಅಂದ್ರೆ ನಮ್ಮ ದೇಹದ ಸೆಲ್ಸ್ ರಕ್ತದಲ್ಲಿರೋ ಶುಗರ್ ತಗೊಳಕ್ಕೆ ತಮ್ಮ ಬಾಯಿನೇ ತೆರೆಯಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಿ ಸೈಲೆಂಟ್ ಆಗಿ ಟೈಪ್ 2 ಡಯಾಬಿಟಿಸ್ಗೆ ದಾರಿ ಮಾಡಿಕೊಡುತ್ತೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಇದು ತುಂಬಾ ಗಂಭೀರವಾದ ವಿಚಾರ. ಈಗಿನ ಟ್ರೆಂಡ್ ಹೀಗೆ ಕಂಟಿನ್ಯೂ ಆದ್ರೆ 2050ರ ಹೊತ್ತಿಗೆ ಅಮೆರಿಕಾದಲ್ಲಿ ಪ್ರತಿ 3 ಜನರಲ್ಲಿ ಒಬ್ರಿಗೆ ಡಯಾಬಿಟಿಸ್ ಇರ್ಲಿದೆ ಅಂತ ಅಂದಾಜಿಸಲಾಗಿದೆ. ಆದ್ರೆ ಇಷ್ಟೆಲ್ಲ ಕೇಳಿ ಭಯಪಡ್ಕೋಬೇಡಿ, ಯಾಕಂದ್ರೆ ಇಲ್ಲೊಂದು ಸೂಪರ್ ಗುಡ್ ನ್ಯೂಸ್ ಇದೆ. ಇದೆಲ್ಲವನ್ನೂ ಸರಿಪಡಿಸುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಹೌದು, ಯಾವಾಗ ನಾವು ಆ ಅನಾರೋಗ್ಯಕರ ಕೊಬ್ಬನ್ನ ಕರಗಿಸ್ತೀವೋ ತಕ್ಷಣ ನಮ್ಮ ಕೊಬ್ಬಿನ ಕೋಶಗಳು ಮತ್ತೆ ಸಣ್ಣಗಾಗ್ತವೆ. ಅವುಗಳ ಮೇಲಿನ ಒತ್ತಡ ಕಡಿಮೆಯಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಶಾಂತವಾಗುತ್ತೆ. ನಮ್ಮ ದೇಹ ತಾನಾಗೆ ರಿಪೇರ್ ಮೋಡ್ಗೆ ಹೋಗಿ ಹೀಲ್ ಆಗಕ್ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಟೈಪ್ 2 ಡಯಾಬಿಟಿಸ್ನ ಎಷ್ಟೋ ಪರಿಣಾಮಗಳನ್ನು ಕೂಡ ರಿವರ್ಸ್ ಮಾಡ್ಬೋದು. ಹಾಗಾದ್ರೆ ನಮ್ಮ ದೇಹವನ್ನ ಹೀಲ್ ಮಾಡಕ್ಕೆ ನಾವು ಇವತ್ತಿಂದಲೇ ತಗೋಬಹುದಾದ ಆ ಒಂದು ಸಿಂಪಲ್ ಸ್ಟೆಪ್ ಯಾವುದು?
ಯೋಚಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಆ ಲೈಕ್ ಬಟನ್ ಒತ್ತಿ, ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಾಮೆಂಟ್ ಮಾಡಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ